ಸಿ ಎಸ್ ಶೇರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಟಿ ಸಿ ಎಸ್ ಶೇರು 2008ಇಂದ ಇಲ್ಲಿವರೆಗೂ ಹೇಗಾಗಿದೆ, ಪೇಷನ್ಸ್ ಇಲ್ಲ ಅಂದರೆ ಏನಾಗುತ್ತೆ ಅನ್ನೋದು ಒಂದು ಸಿನಾರಿಯೋ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದು ಟಿ ಸಿ ಎಸ್ ಶೇರು. ನಾನಿದು ಲಾಂಗ್ ಟರ್ಮ್ ಚಾರ್ಟ್ ಇಟ್ಕೊಂಡಿದ್ದೀನಿ ಗೂಗಲ್ ಪಿಕ್ ಇದರಲ್ಲೇ. ಸೊ ನೀವು ಇಲ್ಲಿ ನೋಡ್ಬೋದು 2008ಗೂ ಮುಂಚೆ ಇದು ಸ್ಟಾಕು 323ಗೆ ಟ್ರೇಡ್ ಆಗ್ತಿತ್ತು. 2008ಅಲ್ಲಿ ಮಾರ್ಕೆಟ್ ಕ್ರ್ಯಾಶ್ ಆದಾಗ ಇದು ಹತ್ತತ್ರ ಏನಿಲ್ಲ ಅಂದರೂ 63% ಡೌನ್ ಆಗಿದೆ. ಸೊ ಇದರ ಅರ್ಥ ನೀವು 1,00,000 ಇನ್ವೆಸ್ಟ್ ಮಾಡಿದರೆ ನಿಮ್ಮದು ಆಗಿನ ವ್ಯಾಲ್ಯೂ ಬಂದು 37,000 ಆಗಿರುತ್ತೆ. ಸೊ ಇಷ್ಟು ಡೌನ್ನ ನಮ್ಮ ಕೈಲಿ ಸಹಿಸೋಕ್ಕಾಗತ್ತಾ? ಇಷ್ಟು ಡೌನ್ ಆದಮೇಲೂ ನಮ್ಗೆ ಪೇಷನ್ಸ್ ಇರುತ್ತಾ? ಸೊ ಈ ಥರ ಮಾರ್ಕೆಟು ನಮ್ಮನ್ನ ಟೆಸ್ಟ್ ಮಾಡ್ತಾ ಇರುತ್ತೆ. ಅದನ್ನೇ ನೋಡಿ, ನಾವು ಇನ್ವೆಸ್ಟ್ಮೆಂಟ್ ಮಾಡಿದ ವ್ಯಾಲ್ಯೂಗೆ ಮತ್ತೆ ರಿಕವರ್ ಆಗೋದಕ್ಕೆ ಏನಿಲ್ಲ ಅಂತಂದ್ರೂ 2 ವರ್ಷ ಹಿಡಿಯುತ್ತೆ ನಾವು ಮಾಡಿದ್ದು ವ್ಯಾಲ್ಯೂನ ಮತ್ತೆ ರಿಕವರ್ ಆಗೋಕ್ಕೆ. ಸೊ 2 ವರ್ಷ ನಮ್ಮ ಕೈಲಿ ತಡ್ಕೊಳಕ್ಕಾಗತ್ತಾ? ಅಗೈನ್ ಇದು ಪೇಷನ್ಸು. 2 ವರ್ಷ ತಡೆದ ಮೇಲೂ ಏನಾಗಿದೆ,